ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ದೂರು ದಾಖಲಾಗಿತ್ತು. ಅಷ್ಟೇ ಅಲ್ಲ, ಸಾಕ್ಷಿ ಸಮೇತವಾಗಿ 25 ಲಕ್ಷ ಲಂಚದ ಹಣ ಈಗ ಸೀಸ್ ಆಗಿರುವಂಥದ್ದು. ಈ ಸುದ್ದಿಯನ್ನ ನಾವು ಮೊಟ್ಟ ಮೊದಲನೇ ಬಾರಿಗೆ ಬ್ರೇಕ್ ಮಾಡಿರುವಂಥದ್ದೇ ಜಿ ಕನ್ನಡ ನ್ಯೂಸ್. ನಾವೇ ಫಸ್ಟ್. ಹಾಗಾಗಿ ಈ ಸುದ್ದಿಯ ಹೇಗೆ ಇದನ್ನ ಲೋಕಾಯುಕ್ತ ಟ್ರ್ಯಾಪ್ ಮಾಡ್ತು, ಈ ಸುದ್ದಿ ಹಿಂದಿನ ಪ್ರಕರಣ ಏನು, ಎಲ್ಲದರ ಬಗ್ಗೆ ದೂರದಾರ ಆಗಿರುವಂಥ ಲಕ್ಷ್ಮೀನಾರಾಯಣ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್, ಯಾವ ರೀತಿಯಾಗಿ ಈ ಸಮಸ್ಯೆ ಉದ್ಭವ ಆಯಿತು ಮತ್ತು ಏನು ಇಡೀ ಪ್ರಕರಣದಲ್ಲಿ ತಮ್ಮನ್ನು ಯಾವ ರೀತಿಯಾಗಿ ಈ ದುಡ್ಡನ್ನು ಅಥವಾ ಲಂಚವನ್ನು ಕೇಳಿದ್ರು, ಏನಾಯಿತು ಸರ್? ಸರ್, ಇದು ನನ್ನ ಮಗ ನಿಶ್ಚಲ್ ಅಂತೇನು, ಇವರು ಒಂದು ಮೈಕ್ರೋ ಬ್ರೀವರಿ ಮಾಡಿದ್ದೀನಿ. ಈಸ್ MS ಹೋಲ್ಡ್ರು, BMS ಇಂಜಿನಿಯರಿಂಗ್ ಮಾಡಿ ಲಂಡನಲ್ಲಿ ಮಾಸ್ಟರ್ಸ್ ಮಾಡಿ ಎಲ್ಲೂ ಕೆಲಸ ಸಿಕ್ಕಿಲ್ಲ. ಕೆಲಸ ಸಿಕ್ಕಿ ಇಲ್ಲಿ ಬಂದು ನನಗೇನು ಬಿಸ್ನೆಸ್ ಬೇಕು, ಬಿಸ್ನೆಸ್ಗೆ ಒಂದು ನಮ್ಮದು ಸ್ವಂತ ಜಾಗದ ಮೈಕ್ರೋ ಬ್ರೀವರಿ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ರೂಮ್ಸು ಹಾಕಿದ್ದೀವಿ. CL7ಗೆ ಅಪ್ಲೈ ಮಾಡಿದ್ದೀವಿ. ಆನ್ಲೈನ್ ಅಪ್ಲೈ ಮಾಡಿದ್ದೀವಿ. CL7ಗೆ ಮತ್ತು ಮೈಕ್ರೋ ಬ್ರೀವರಿಗೆ ಎಲ್ಲ ಆಗಿದೆ. 2 ತಿಂಗಳು 3 ತಿಂಗಳಾಯಿತು. ಇದು ಆಗಿಲ್ಲ, ಆ ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ ಹೇಳಿ ಕೊನೆಗೆ ಆನ್ಲೈನಲ್ಲಿ ಮೊನ್ನೆ 6ನೇ ತಾರೀಕು ಅಪ್ಲೋಡ್ ಮಾಡಿದ್ದೀವಿ. ಮಾಡಾದಮೇಲೆ ವ್ಯಾಪಾರ ಅಲ್ಲಿ 14,66,000 ರೂಪಾಯಿ ನಾವು ಪೇಮೆಂಟ್ ಮಾಡಿದ್ದೀವಿ. ಇಲ್ಲಿ ಹೋಗಿ ಅಲ್ಲಿ ಮಾತಾಡಬೇಕು ಸಾಹೇಬ್ರ ಹತ್ರ ಎಲ್ಲ DC ಹತ್ರ ಡೈರೆಕ್ಟ್ ಮಾತಾಡಿದ್ವಿ. ಯಾರು ಇದು ಮಧ್ಯಸ್ಥಿಕೆ ಯಾರೂ ಇಲ್ಲ. ನಾನು ನನ್ನ ಮಗ ಮಾತಾಡಿದ್ವಿ. ಅಲ್ಲಿ CL7ಗೆ 80 ಲಕ್ಷ ಹೇಳಿದ್ರು. ಮೈಕ್ರೋ ಬ್ರೀವರಿಗೆ 1.5 ಕೋಟಿ ಹೇಳ್ತಾರೆ. ಲಂಚ ಇದು ಸರ್ಕಾರಿ ಇದು ಫೀಸು 14,66,250 ರೂಪಾಯಿ. ಅದನ್ನು ಭರ್ತಿ ಮಾಡಿದ್ದೀವಿ. ಅದನ್ನು ನಾನು ನಿಮ್ಗೆ ಕಳಿಸಿದ್ದೀನಿ. ಅದು ಬಿಟ್ಟು ಇದು ಲಂಚ ಮೈಕ್ರೋ ಬ್ರೀವರಿ ಇದಕ್ಕೆ ಏನೋ CL7ಗೆ 80 ಲಕ್ಷ. ಅದರಲ್ಲಿ ಏನೋ ಅವ್ರ ಅಪ್ಪನ ಮನೆ ಆಸ್ತಿ ಇದು ಅಂದ್ಬಿಟ್ಟು ಎರಡು ಸೇರಿ 2.30 ಆಗುತ್ತೆ. ಅದರಲ್ಲಿ ನಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ 5 ಲಕ್ಷ. ಅದರಲ್ಲಿ 50 ಲಕ್ಷ ಈಗ ಫಸ್ಟ್ ಪೇಮೆಂಟ್ ಮಾಡಿ ಅಂತಂದ್ರು. 50 ಲಕ್ಷ ಈ ಇದರಲ್ಲಿ ಈ ಯುಗದಲ್ಲಿ ಬ್ಲಾಕ್ ಎಲ್ಲಿಂದ ನಾವು ತಂದುಕೊಡೋಣ. ಈಗೆಲ್ಲ ಸ್ನೇಹಿತರ ಹತ್ರ ಅಲ್ಲಿ ಇಲ್ಲಿ ಬ್ಯಾಂಕಲ್ಲಿ ಇದ್ದು ನಾವು ಜಮೆ ಮಾಡಿ ಅವ್ರ ಹತ್ರ ಸಾಲ ಮಾಡಿ ಕೈ ಸಾಲ ತಗೊಂಡು 25 ಲಕ್ಷ ಕೊಟ್ಟುಬಿಟ್ಟು ಇವತ್ತು ಬಂದು ಇದು ಮಾಡಿ DC ಅವ್ರು ಕೊಟ್ಟು ಅವರು DC ಸೂಪರ್ಡೆಂಟ್ ಇಲ್ಲಿಂದ ತಪ್ಪಿಸ್ಕೊಂಡು ಅವರು DC ಅವರು ಸೂಪರ್ಡೆಂಟ್ ಕೊಡಿ ಅಂದರು. ಸೂಪರ್ಡೆಂಟು ಅವ್ರು ಡ್ರೈವರ್ ಕೊಡಿಸಿದ್ರು. ಅವ್ನು ಎತ್ಕೊಂಡು ಓಡಾಡ್ತಾ ಇದ್ದ. ಅವ್ನು ಹಿಡ್ಕೊಂಬರೋದ್ರಲ್ಲಿ ಸೂಪರ್ಡೆಂಟು ಇಲ್ಲಿಂದ ಓಡೋಗಿ ಮಲ್ಲೇಶ್ವರಮಲ್ಲಿ ಅವನು ಮೊಬೈಲ್ ಟ್ರ್ಯಾಕ್ ಮಾಡಿ ಅವ್ರನ್ನ ಹಿಡ್ಕೊಂಡ್ಬಂದಿದ್ದಾರೆ. ಸರ್, ಇದರಲ್ಲಿ ಪ್ರಮುಖವಾಗಿ DC ಯಾರು, ಸೂಪರ್ಡೆಂಟ್ ಯಾರು, ಮತ್ತು ಡ್ರೈವರ್ ಹೆಸರೇನು? DC ಜಗದೀಶ್ ನಾಯಕ್ ಅಂತೇಳಿ. ಅವರು BU 8 ಬೆಂಗಳೂರು ಅರ್ಬನ್ ಡಿಸ್ಟಿಕ್ 8 ಅಂತ ನಮ್ಮ ಏರಿಯಾ ಎಲ್ಲ ಬರುತ್ತೆ, ಇಲ್ಲಿಂದ ಆನೇಕಲ್ವರೆಗೂ. ಅದಕ್ಕೆ DC ಅವರು ಜಗದೀಶ್ ನಾಯಕ್ ಅಂತೇಳಿ. ಸೂಪರ್ಡೆಂಟ್ ಬಂದು KM ತಮ್ಮಯ್ಯ ಅಂತೇಳಿ. ಇನ್ನೊಬ್ಬ ಅವ್ರ ತಮ್ಮಣ್ಣ ಅಂತ. ಅವ್ರದ್ದೇ ಎಲ್ಲ, ಅವರೇ ಮ್ಯಾನಿಪ್ಯುಲೇಟರ್, ಅವರೇ ಎಲ್ಲ ಮಾತಾಡೋದು, ಮ್ಯಾನೇಜ್ ಮಾಡೋದು. DCನೂ ಆಟೋ ಕುಂಟು ಲೆಕ್ಕ ಕೊಡ್ತಾರೆ, ಇಟ್ಕೊಂಡಿದ್ದಾರೆ ಪಾಪ ಬಿಡಿ. DC ಅವ್ರು ನೋಡಿದ್ರೆ ಒಳ್ಳೆ ಥರ. ಆದರೂ ಏನು ಮಾಡ್ತಾರೆ, ಕೇಳ್ತಾರೆ ಓಪನ್ ಆಗಿ. ಅವರು ಕೇಳಿದ್ದಾರೆ, ಇವರು ಕೇಳಿದ್ದಾರೆ. ಇಲ್ಲ CM ಫೈಲ್ CMಗೆ ಹೋಗುತ್ತೆ, ಅಲ್ಲೂ ಹೋಗುತ್ತೆ. ನಮ್ಮ CMದು ಯಾರ್ದು ಅವ್ರ ಕಡೆ ಇರೋದು ಇವ್ರ ಕಡೆ ಅಂದರೆ ಇಲ್ಲ ನೀವು ಬನ್ನಿ ಅಂತಾರೆ. ನೀವು ತೊಗೊಂಡಿದ್ದೀರ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ. ಎಲ್ಲ ಮಾತಾಡಿದ್ದಾರೆ. ಎಲ್ಲ ಓಪನ್. ಇದು ಬೇರೆ ಯಾರೋ ಮೀಡಿಯೇಟ್ರು ಅವ್ರಿಗೇನು ಹೇಳಿದ್ರು, ನಂದಿದಿಲ್ಲ ಅದಿಲ್ಲ ಅಂತ ಹೇಳಂಗಿಲ್ಲ. ಈ ಥರ ಇದಕ್ಕೆ ತಾಂಡವ ಆಡ್ತಾ ಇದೆ. ಎಲ್ಲಿಂದ ತಂದು ಕೊಡೋದು? ಜನ ಎಲ್ಲ ಈಗ ಕೆಲಸ ಇಲ್ಲ ಅಂತ ಬರ್ತಾರೆ. ನಾವು ಒಂದು 250 ಫ್ಯಾಮ್ಲಿಗೆ ಎಲ್ಲೋ ಒಂದು ಕೆಲಸ ಉದ್ಯೋಗ ಸೃಷ್ಟಿ ಆಗುತ್ತೆ. ಬೇರೆ ಯಾವುದೋ ದೇಶದವ್ರು ರೆಡ್ ಕಾರ್ಪೆಟ್ ಹಾಕ್ಕೊಬಂದು ಅವ್ರು 0% ಇದು ಕೊಟ್ಟು ನೀವು ಲ್ಯಾಂಡ್ ಕೊಟ್ಟು ಇದು ಮಾಡ್ತೀರಾ. ಇಲ್ಲಿರೋರಿಗೆ ನಮ್ಮನ್ನು ಕತ್ತಿ ಸಿಗಿದ್ರೆ ನಾವು ಎಲ್ಲಿ ಇದಾಗೋದು, ಎಲ್ಲಿ ಬೆಳೆಯೋದು? ಸರ್, ಮುಖ್ಯವಾಗಿ ಇದರಲ್ಲಿ ನಾವು ಆಡಿಯೋ ಕ್ಲಿಪ್ಗಳು ಏನಿದೆ ಅದರಲ್ಲಿ ಪ್ರಕಾರ ಅವರು ಹೇಳೋ ಪ್ರಕಾರ ಅಬಕಾರಿ ಸಚಿವರಿಗೆ ಪರ್ಸೆಂಟೇಜ್ ಕೊಡಬೇಕು ಅಂತ ಹೇಳಿದ್ದಾರೆ. ಹೌದು, ಅಬಕಾರಿ ಸಚಿವರಿಗೆ ರೆವಿನ್ಯೂ DCಗೆ ಹೋಗುತ್ತೆ. ರೆವಿನ್ಯೂ DCಯಿಂದ ಕಮಿಷನರ್ಗೆ ಹೋಗುತ್ತೆ. ಕಮಿಷನರ್ 4 ಟೇಬಲ್ ಅಲ್ಲಿಂದ ಬರಬೇಕು. ಅಲ್ಲಿಂದ ಅಬಕಾರಿ ಸಚಿವರು ಕ್ಲಿಯರ್ ಆದಮೇಲೆ ಎಲ್ಲ ಬರೋದು ಅಂತ. ಅಬಕಾರಿ ಸಚಿವರು ಅವೆಲ್ಲ ನಿಮ್ಮ ಚಾನಲಲ್ಲೇ ಲೈವ್ ಬಂದಿದ್ರು. ಅವ್ರಿಗೆ ಹೇಳ್ತಾರೆ ನೀವು 25 ಲಕ್ಷ ಅಲ್ಲ, ಅದು 2,25 ಲಕ್ಷ. ಅದರಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಿರೋದು. ಕಾನೂನು ರೀತಿ ಕ್ರಮ ಕೈಗೊಳ್ತಿರೋದು. ಇವ್ರೇನು ಮಾಡ್ತಾರೆ, ಇವ್ರಿಗೆ ಇವಾಗ ಅಧಿಕಾರ ಎಲ್ಲಿ ಹೋಗುತ್ತೋ ಎಲ್ಲಿ ಬರುತ್ತೋ ಗೊತ್ತಿಲ್ಲ. ಅಪರೂಪಕ್ಕೆ ಅಧಿಕಾರ ಸಿಕ್ಕಿದೆ. ಎಷ್ಟು ಮನೆ ಹಾಳು ಮಾಡಿ ಇವ್ರ ಮನೆ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಲೂಟಿ ಮಾಡ್ತಿದ್ದಾರೆ. ಅದರಲ್ಲಿ ಈಗ ನಾನು ಒಬ್ಬ ಕಾಂಗ್ರೆಸ್ ಮನಾಗಿ ನನಗೂ ನಾಚಿಕೆ ಆಗುತ್ತೆ. ಕಾಂಗ್ರೆಸ್ಸು ನಾನು ಪೊಲಿಟಿಕಲ್ ಇದ್ದಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗುತ್ತೆ. ಸಿದ್ದರಾಮಯ್ಯ ಇವತ್ತು ಎಲ್ಲ ಮಾತಾಡ್ತಾರೆ. ಅವ್ರ ಹಗರಣಗಳೆಲ್ಲ ಗೊತ್ತಿದೆ. ಮಗ ಏನು ಮಾಡ್ತಿದ್ದಾನೆ, ಇನ್ನೊಬ್ರು ಏನು ಮಾಡ್ತಾರೆ, ಎಲ್ಲ ಕತೆ ಗೊತ್ತಿದೆ. ಈ ಲೆವೆಲ್ಗೆ ತಂದು ಅವ್ರಿಗೆ ಕೋಟಿ ತಗೊಂಡು ಪೋಸ್ಟ್ ಇದ್ರು. ಅವ್ರು ಎಲ್ಲಿ ಫ್ರೀ ಮಾಡ್ತಾರೆ ಹೇಳಿ? ಸರ್, ಈಗ ನೀವು ಲೋಕಾಯುಕ್ತಕ್ಕೆ ಯಾವಾಗ ದೂರು ಕೊಟ್ಟಿದ್ರಿ ಮತ್ತು ಇವತ್ತೇನು ಆ್ಯಕ್ಷನ್ ಆಯಿತು ಅಂತ? ಸರ್, ಲೋಕಾಯುಕ್ತಿಗೆ ನಾವು ಮೊನ್ನೆನೇ ಹೋದ್ವಿ. ಅಲ್ಲಿ ಅವರು ಸ್ಟಾಫ್ SP ಅವರು ಇರಲಿಲ್ಲ ಅಂದ್ಬಿಟ್ಟು ನೆನ್ನೆ ಅಲ್ಲಿ ಕೊಟ್ಟು ನೆನ್ನೆಯಿಂದ ಎಲ್ಲ FIR ಎಲ್ಲ ಆಗಿ ಇದು ಮಾಡಿಕೊಂಡು ನೆನ್ನೆ ಅವರು ಆಗೋದ್ರಲ್ಲಿ ಲೇಟ್ ಆಯಿತು. ಆಮೇಲೆ ಬೆಳಗ್ಗೆ ಬಂದು ಅವರು ಇದ್ದರು. ಬಂದು ಅವರು ರೆಡ್ ಹ್ಯಾಂಡ್ ಆಗಿ ಟ್ರಾಪ್ ಆಗಿದ್ದಾರೆ. ಸರಿ,
ಸರ್ ತಮ್ಮ ಡಿಮ್ಯಾಂಡ್ ಏನು ಸರ್ ಇದಕ್ಕೆ? ಸರ್ ನನ್ನ ಡಿಮ್ಯಾಂಡ್ ಏನು ಅಂದರೆ ಯಾವ ಲೆವೆಲ್ಗೆ ಹೋಗಿದೆ, ಜನ ಎತ್ತೆತ್ಕೋಬೇಕು. ಜನ ಯಾರೋ ಬಂದರು ನಮ್ಗೆ ಯಾಕೆ ಅಂದ್ಬಿಟ್ಟು ಲಂಚ ಕೊಟ್ಬಿಟ್ಟು ಹೋಗ್ತಾ ಇದ್ರೆ ಅದಕ್ಕೂ ಒಂದು ಸಿಸ್ಟಮ್ ಇದೆ. ಹೋಗಿ ಸಿಸ್ಟಮ್ ಮುಂದೆ ಹೋದರೆ ಯಾರು ಏನು ಇದು ಮಾಡ್ಕೊಳಕ್ಕಾಗಲ್ಲ. ಏನು ಅಲ್ಟಿಮೇಟ್ ಏನಾಗುತ್ತೆ, ಜನ ಎಚ್ಚೆತ್ಕೊಳ್ತಾ ಇದ್ರೆ ಜನನೇ ದಂಗೆ ಎದ್ದು ಈಗೆಲ್ಲ ಶ್ರೀಲಂಕಲ್ಲಿ ಏನಾಯಿತು, ಬಾಂಗ್ಲಾದೇಶ ಏನಾಗಿತ್ತು, ಎಲ್ಲ ಬಿದ್ದು ಇವ್ರಿಗೆ ಹೊಡೆದು ಈಚೆ ಹಾಕಿದ್ರೆ ಅವಾಗ ಗೊತ್ತಾಗುತ್ತೆ. ಈ ಜನ ಎಚ್ಚೆತ್ಕೋಬೇಕು. ಜನ ಓಟ್ ತಗೊಂಡು ಓಟಿಗೆ ದುಡ್ಡು ತಗೊಂಡು ಓಟ್ ಹಾಕೋದು ನಿಲ್ಲಿಸ್ಬೇಕು. ಯಾರು ಇದು ಕೊಡ್ತಾರೆ ಇವತ್ತೆಲ್ಲ ನಾಳೆ ಮಾಡಲೇಬೇಕು. ಈಗೆಲ್ಲ ಆನ್ಲೈನ್ ಮಾಡಿದ್ದಾರೆ. ಅಲ್ಲಿ ನೋಡ್ರೆ ಖಾತಾ ಆನ್ಲೈನ್ ಮಾಡಿದ್ರೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ. ಆ ಕಡೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಹೋದರೆ ಅಲ್ಲಿ ಆನ್ಲೈನ್ ಮಾಡಿದ್ದಾರೆ, ಸಿಸ್ಟಮ್ ಗೊತ್ತಿಲ್ಲ. ಪಾಪ ಮೋನೇಶ್ ಮದ್ಗಿಲ್ ಅವರು ಒಳ್ಳೇದಾಗಲಿ ಅಂತ ಮಾಡಿದ್ದಾರೆ. ಅವ್ರನ್ನ ದಾರಿ ತಪ್ಪಿಸೋಕ್ಕೆ ಇವ್ರು ಯಾವುದೋ ಒಂದು ಇದಕ್ಕೆ ಹಾಕ್ತಾರೆ, ಅದು ಬಂದಿಲ್ಲ ಇದು ಬಂದಿಲ್ಲ ಅಂತೇಳಿ ದುಡ್ಡು ಕೊಟ್ಟಿಲ್ಲ ಅಂದರೆ ಏನು ಮಾಡಲ್ಲ. ಇಲ್ಲೂ ಆನ್ಲೈನ್ ಆಗಿ 6ನೇ ತಾರೀಕು ಮಾಡಿದ್ದೀನಿ, ಯಾಕೆ ಕಳಿಸಿಲ್ಲ? ಇಲ್ಲಿ ನಿಮ್ಗೆ ಪೇಮೆಂಟ್ ಆಗೋರ್ಗು ನೀವು ಮುಂದೆ ಹೋಗಲ್ಲ. ಅದು ಇದು ಅಂತ ಹೇಳಿ ಕುಂತ್ಕೊಂಡಿದ್ರೆ ಆನ್ಲೈನ್ ಇದಾದ್ಮೇಲೆ ಆನ್ಲೈನ್ ಕಳಿಸಿ ನನಗೆ ಇಷ್ಟೊತ್ತು ಬರಬೇಕಾಯ್ತಲ್ಲ. ಆಟೋಮೆಟಿಕ್ ಆನ್ಲೈನ್ ನೀವು ಇದು ಅಂತೇಳಿ ನಿಮ್ಗೆ ಏನು ಬೇಕೋ 29 ಡಾಕ್ಯುಮೆಂಟು 30 ಡಾಕ್ಯುಮೆಂಟ್ ಹಾಕ್ತಾರೆ. ಎಲ್ಲ ಡಾಕ್ಯುಮೆಂಟ್ ಹಾಕಿದ್ದೀವಿ. ಹಾಗೆ ನಮ್ದೇನು ಲ್ಯಾಬ್ಸ್ ಇಲ್ಲ. ಇಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹಂಗೆ ನಿಲ್ಸ್ಕೊಳ್ತೀವಿ. ಏನೋ ಒಂದು ನೀವು ನಿಮ್ಮ ಸಿಸ್ಟಮ್ ಎಲ್ಲ ಆನ್ಲೈನು ಮನುಷ್ಯ ಮಾಡಿರೋದಲ್ವಾ, ಅದನ್ನು ನಿಮ್ಮ ಸಿಸ್ಟಮ್ ನಿಮ್ಗೆ ಹೆಂಗೆ ಬೇಕೋ ಆದರೆ ಅವನು ಸೂಪರ್ಡೆಂಟು DC ಹೇಳ್ತಾನೆ. ಅವ್ರ ಹತ್ರ ಅವ್ರು ಇವ್ರಿಗೆ ಹೋಗುತ್ತೆ, ನೀವು ಇಲ್ಲ ಅವ್ರಿಗೆ ಮಾತಾಡಿ, ಅವ್ರು ಯಾರಿಗೆ ಮಾತಾಡ್ಬೇಕಾದ್ರೆ ನಿಮ್ಮ ನಂಬರ್ ಕೊಡ್ತೀನಿ. ಓಪನ್ನು ಇಲ್ಲೇನು ಮುಚ್ಚು ಮಾರೆ ಏನೂ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಪಾಪ. ಹಿಂಗೆ ನಾವೇನು ಅಂದರೆ ಅಲ್ಲೆಲ್ಲ ಏನೋ ಮಗರು ಮಾಡಬೇಕು ಅಂತ ನಾವು ಫ್ಯಾಷನ್ಗೆ ಅಂತ ಒಂದು ಒಳ್ಳೆ ಜೋರಾಗಿ ಮಾಡಿದ್ದಲ್ಲೋ, ಇಷ್ಟು ಜೋರಾಗಿ ನಮ್ಮದೇ 1500 ಇದು ಗುನಾಲಿ ಬ್ರೀ ಪಾರ್ಕ್ ಅಂತೇಳಿ ಬೆಂಗಳೂರಿಗೆ ಬ್ರಿಗೇಸ್ಟ್ ಅಂತೇಳಿ ನಾವು ಎಲ್ಲ ಬೇರೆ ಕಂಟ್ರಿಲಿ ಎಲ್ಲ ಇದೇ ಲೈಸೆನ್ಸ್ಗೆ CL ರೂಮ್ಸ್ ಮಾಡಿದ್ದೀವಿ. ಇಷ್ಟೆಲ್ಲ ಖರ್ಚು ಮಾಡಿ 18 ಲಕ್ಷ ಖರ್ಚು ಮಾಡಿ ಬಡ್ಡಿ ಯಾರು ಕೊಡ್ತಾರೆ 15 ಕೋಟಿ ಖರ್ಚು ಮಾಡಿ ಇವ್ರಿಗೆ ಇಲ್ಲಿ 2.5 ಕೋಟಿ ನಾನು ಇದು 2 ಕೋಟಿ 30 ಲಕ್ಷ 5 ಕೊಡ್ಬೇಕು. ಎಲ್ಲಿಂದ ಯಾರು ಸೂಸೈಡ್ ಮಾಡ್ಕೋಬೇಕಷ್ಟೇ. ಇದಿಷ್ಟು ಲಕ್ಷ್ಮೀನಾರಾಯಣ ಅವ್ರ ಮಾತು. ಏನಂದ್ರೆ ಮಾಜಿ ಕಾರ್ಪೊರೇಟರು ಲಕ್ಷ್ಮೀನಾರಾಯಣ ಅವರು ಮಾಜಿ ಕಾರ್ಪೊರೇಟರು ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾ ಇರುವಂಥ ಒಂದೊಂದು ಮಾತು ಕೂಡ ಆಕ್ರೋಶದ ನುಡಿಗಳು. ಯಾಕಂತಂದ್ರೆ ಭ್ರಷ್ಟಾಚಾರದ ವಿರುದ್ಧ ಅವರು ಪ್ರಶ್ನೆ ಮಾಡಿದ್ದಾರೆ, ಲೋಕಾಯುಕ್ತ ದೂರು ಕೊಟ್ಟರು, 25 ಲಕ್ಷ ರೂಪಾಯಿ ಜೊತೆಯಲ್ಲಿ ಟ್ರ್ಯಾಕ್ ಆದರು. ಈಗ ಅಬಕಾರಿ ಸಚಿವರಿಗೂ ಕೂಡ ಪರ್ಸೆಂಟೇಜ್ ಹೋಗುತ್ತೆ ಅಂತ ಆಡಿಯೋದಲ್ಲಿದೆ. ಇವೆಲ್ಲವನ್ನು ನೋಡೋ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಯಾವ ಮಟ್ಟದಲ್ಲಿ ಈಗ ನಡೀತಾ ಇದೆ ಭ್ರಷ್ಟಾಚಾರ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಕ್ಕೆ CM ಸಿದ್ದರಾಮಯ್ಯ ಅವರೇ ಉತ್ತರ ಕೊಡಬೇಕಾಗ್ತದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಪ್ರಸನ್ನ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.